ನಿಮ್ಮನ್ನ ಕುರಿತು ಅವರಿಬ್ಬರು 4 ಮಾತುಗಳನ್ನು ಆಡಬೇಕು ಅಂತ ಅವರಲ್ಲಿ ನಾನು ಕೇಳ್ಕೊಳ್ತಿದ್ದೀನಿ. ಇವತ್ತು ನಾವು ರಾಗಿ ಮುದ್ದೆ ಊಟ ಮಾಡ್ತೀವಿ ನೋಡ್ರಿ. ನಮ್ಮ ಫೈರ್ಫಾಕ್ಸ್ ಸೈಕಲ್ ಯಾರು ನಡ್ಸ್ಲತ್ತಾರ ನೋಡ್ರಿ. ಸುದರ್ಶನ್ ಸಂಚಾರಿ ಟ್ರಾವೆಲಿಂಗ್ ಸ್ನೇಹಿತರ ಸಂಚಾರ. ನೀವು ಇದಕ್ಕೆ ಹೋದ್ರೆ ಹಂಗೆ 80,000 ಅಲ್ಲಣ್ಣ ಸೈಕಲ್. ಸೈಕಲ್ ಪ್ರೈಸ್ ಯಾವಾಗಲೂ ಹೆಂಗೆ ಡಿಸೈಡ್ ಆಗುತ್ತೆ ಅಂದರೆ ಅದಕ್ಕೆ ಹಾಕಿರೋದು ಬರೀ 500 ರೂಪೀಸ್ ಟೈರ್ ಹಾಕಿದ್ದಾರೆ ಈಗ. ಇದಕ್ಕೆ ಹಾಕಿದ್ದು ನಾನು ಯಾವಾಗ ನಮಸ್ಕಾರ ರೀ ನಮ್ಮ ಬೀದರ್ ಜನರಿಗೆ. ನಾವು ಚಿತ್ರದುರ್ಗದಿಂದ ಶಿವಮೊಗ್ಗ ಹೋಗಿದ್ದೆವು. ಇನ್ನು ಶಿವಮೊಗ್ಗಲಿಂದ ಇನ್ನೂ ಚಿತ್ರದುರ್ಗ ಬಂದಿದ್ದೆವು. ಯಾಕೆ ಬಂದಿದ್ದೇವೆ ಅಂತಂದರು ದರ್ಶನ್ ಸಂಚಾರಿ ಅಣ್ಣವ್ರಿಗೆ ಮೀಟ್ ಆಗ್ಬೇಕು. ಕನ್ಯಾಕುಮಾರಿ ಟು ಕ್ಯಾಪ್ ಟೌನ್ ಟೂರ್ ಮಾಡತ್ತಿದ್ರು. ಅವ್ರು ಊರಿಗೆ ಬಂದಾರ ಅಂತ ಹೇಳಿ ನಮ್ಗೆ ಗೊತ್ತಾಗ್ಯದ. ಅದ್ರ ಸಲಕ್ಕೆ ನಾವು ಅವ್ರಿಗೆ ಮೀಟ್ ಆಗ್ಬೇಕಂತ ಹೇಳಿ ಕಾಂಟ್ಯಾಕ್ಟ್ ಮಾಡಿದ್ದೆವು. ಅಣ್ಣವ್ರು ಬಾ ಅಂತ ಹೇಳಿ ಹೇಳ್ಯಾರ. ಥ್ಯಾಂಕ್ ಯು ಸೊ ಮಚ್ ಅಣ್ಣ. ಥ್ಯಾಂಕ್ ಯು ಅಣ್ಣ. ಅಣ್ಣವರು ನಾವು ಅಣ್ಣವ್ರಿಗೆ ನೋಡಿ ಎಲ್ಲ ಕಲ್ತಿದ್ದೆವು. ಸೈಕಲ್ ಮೇಲೆ ಹೆಂಗೆ ಟ್ರಾವೆಲ್ ಮಾಡ್ಬೇಕಂತ ಹೇಳಿ ನಮ್ದು ನಿನ್ನ ನೈಟ್ ಅಣ್ಣವ್ರ ಮನೆಯಲ್ಲೇ ಇದ್ದೆವು. ಇವಾಗ ಎಲ್ಲ ನಮಗೆಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡಿದ್ರು, ಎಲ್ಲ ಹೇಳಿದ್ರು ಸರಿಯಾಗಿ. ಏನಿಲ್ಲ, ಚೆನ್ನಾಗಿ ಟ್ರಿಪ್ ಮಾಡಿ. ಇನ್ಮೇಲೆ ಪಾಯಿಂಟ್ ಟು ಪಾಯಿಂಟ್ ಡೆಸ್ಟಿನೇಷನಿಂದ ಡೆಸ್ಟಿನೇಷನ್ ಟ್ರಿಪ್ ಮಾಡಿ. ನಾನು ಡೆಸ್ಟಿನೇಷನಿಂದ ಡೆಸ್ಟಿನೇಷನ್ಗೆ ಮಾಡಿದ್ರೆ ನಿಮ್ಮದು ಟ್ರಿಪ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬೇರೆ ಮುಗಿಯುತ್ತೆ. ರ್ಯಾಂಡಮ್ ಆಗಿ ನೀವು ಟ್ರಿಪ್ ಮಾಡಿದ್ರೆ ನಿಮಗೆ ಸಮಯ ಭಾಳ 3 ವರ್ಷ ಹಾಗೆ ಸ್ಟಾರ್ಟ್ ಮಾಡ್ರೆ ಆಗಿನ ಹಿಡಿದು ವೀಡಿಯೋಸ್ ನೋಡ್ತೇವೆ. ಮೀಟ್ ಆಗ್ಬೇಕಂತ ಹೇಳಿ ಒಂದು ಆಸೆ ಇತ್ತು, ಇವತ್ತು ಕಂಪ್ಲೀಟ್ ಆಗ್ಯದ. ಥ್ಯಾಂಕ್ ಯು ಅಣ್ಣ. ಕನ್ಯಾಕುಮಾರಿಯಿಂದ ಕ್ಯಾಪ್ ಟೌನ್ 2 ವರ್ಷ ಟ್ರಿಪ್ ಮಾಡತ್ತಾರ. ಅಣ್ಣವ್ರಿಗೆ ಆಲ್ ದ ಬೆಸ್ಟು. ಥ್ಯಾಂಕ್ ಯು ಸೊ ಮಚ್. ಆಲ್ ದ ಬೆಸ್ಟ್. ಇನ್ನೊಂದು ದಿವಸ ಇದ್ದು ಹೋಗ್ಬೋದಿತ್ತು. ಇಲ್ಲ ಅಣ್ಣ, ಇನ್ನು ಎಲ್ಲ ನಮಗೂ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳಿದ್ರು. ಅಣ್ಣವ್ರದ್ದು ಸುದರ್ಶನ್ ಸಂಚಾರಿ, ನಮ್ಮದು ಸ್ನೇಹಿತರ ಸಂಚಾರ. ಅಣ್ಣವ್ರಿಗೆ ನೋಡಿ ನಾವು ಚೆನ್ನಾಗಿ ಕ್ರಿಯೇಟ್ ಮಾಡಿದೆವು. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಸಖತ್ತಾಗಿ ಟ್ರಿಪ್ ಮಾಡಿ. ಸ್ವಲ್ಪ ಹೇಳಿದ್ರೆ ಅದೆಲ್ಲ ಚೇಂಜ್ ಮಾಡಿಸಿ. ಇಲ್ಲ ಅಂದ್ರೆ ಭಾಳ ವಜಾ ಆಗುತ್ತೆ ನಿಮ್ಗೆ ತುಳಿಯೋಕೆ. ಜ್ಯೂಸ್ ಎಲ್ಲ ಕೊಟ್ರ ಅಣ್ಣವ್ರಿಗೆ ಥ್ಯಾಂಕ್ ಯು. ಥ್ಯಾಂಕ್ ಯು ಅಣ್ಣ. ಅವರಿಗೆ ಪರಿಸರ ಉಳಿಸಿ ಮನುಷ್ಯನನ್ನು ರಕ್ಷಿಸಿ. ಯಾಕಂದರೆ ಪರಿಸರ ಹಾಳಾಗ್ತಿರೋದ್ರಿಂದ ಭಾಳ ತೊಂದರೆ ಆಗ್ತಿರೋದ್ರಿಂದ ಇವರು ಆಲ್ ಓವರ್ ಕರ್ನಾಟಕ ಸಂಚರಿಸ್ತಾರೆ. ಅವ್ರಿಗೆ ಒಳ್ಳೆಯದಾಗಲಿ. ಮುಂದಿನ ಪ್ರಜೆಗಳಿಗೆ ಒಳ್ಳೆಯದಾಗಲಿ ಅಂತೇಳಿ ನಮ್ಮ ಆಲ್ ಓವರ್ ಕರ್ನಾಟಕ ಸಂಚಾರ ಮಾಡಿ ಪರಿಸರ ಉಳಿಸಿ, ಮರ ಬೆಳೆಸಿ ದೇಶ ಉಳಿಸಿ. ನಿಮ್ಮ ಮುಂದೆ ನಿಂತಿರ್ತಕ್ಕಂಥ ಇಬ್ರು ಯುವಕರು, ಇವರು ದೂರದ ಬೀದರ್ ಒಂದು ಸಿಟಿಯಿಂದ ಅಪ್ ಟು ಬೆಂಗಳೂರಿನ ಚಾಮರಾಜನಗರವರೆಗೂ ಕೂಡ ಈ ಪರಿಸರ ಜಾಗೃತಿಯನ್ನ ಮೂಡಿಸುವ ಸಲುವಾಗಿ ಇವರು ಸೈಕಲ್ ಜಾಥಾವನ್ನ ಹಮ್ಮಿಕೊಂಡಿರ್ತಾರೆ. ಈ ತಲುಪಲಿ, ಅವರಿಗೆ ಆ ಭಗವಂತ ಯಶಸ್ಸನ್ನು ಕೊಡಲಿ ಅಂತ ಹಾರೈಸಿದ ಅವರಿಬ್ಬರಿಗೂ ನಾನು ಶುಭಾಶಯವನ್ನ ಕೋರ್ತಾ ಇದ್ದೀನಿ. ನಿಮ್ಮನ್ನ ಕುರಿತು ಅವರಿಬ್ಬರು 4 ಮಾತುಗಳನ್ನು ಆಡಬೇಕು ಅಂತ ಅವರಲ್ಲಿ ನಾನು ಕೇಳ್ಕೊಳ್ತಿದ್ದೀನಿ. ಬೀದರಿಂದ ಆಲ್ ಕರ್ನಾಟಕ 31 ಡಿಸ್ಟ್ರಿಕ್ಟ್ ಸೈಕಲ್ ಮೇಲೆ ಟ್ರಾವೆಲ್ ಮಾಡತ್ತಿದ್ದೆವು. ಎಲ್ಲ ಡಿಸ್ಟ್ರಿಕ್ಟ್ಗಳಿಗೆ ಹೋಗಿ ಸೇವ್ ನೇಚರ್ ಮತ್ತು ಫಿಟ್ ಇಂಡಿಯಾ ಪ್ರಮೋಟ್ ಮಾಡ್ಬೇಕಂತ ಹೇಳಿ ಟ್ರಾವೆಲ್ ಮಾಡತ್ತಿದ್ದೆವು. ನಮ್ದು ಎಲ್ಲ ಹೇಳ್ತಾರೆ ಹಿಂಗು ಕಾಡು ಉಳಿಸಿ ನಾಡು ಬೆಳೆಸಿ ಅಂತ ಹೇಳಿ. ಹಂಗೆ ಹೇಳಿದ್ರು ನಮ್ಗೆ ಸಣ್ಣಗಿರಪ್ಪ ನಮಗೂ ಏನೋ ಅರ್ಥ ಆಗ್ತಾ ಇದ್ದಿಲ್ಲ. ಬಟ್ ಈಗೆಲ್ಲ ಉಳುವಿ ಆ ಕಡೆ ಎಲ್ಲ ಕಾಡುಗಳು ನೋಡಿದ್ಮೇಲೆ ನಮ್ಗೆ ಅನ್ಸ್ಲತ್ತದ ಹಿಂಗೆ ಬಿಸಿಲೇ ಹೆಚ್ಚಿರ್ತದ, ಈ ಕಡೆ ಎಲ್ಲ ತಂಪಾಗಿದೆ ಅಂತ ಹೇಳಿ ಅಂತಾರ. ಅದು ಕರೆಕ್ಟೇ ಅಲ್ಲ. ನಾವೆಲ್ಲರೂ ಒಂದೊಂದು ಗಿಡ ಒಂದು ಮನೆಗೆ ಹಚ್ಬೇಕಂತ ಹೇಳಿ ಒಂದು ಇದು ತಗೋಬೇಕು, ರೆಸ್ಪಾನ್ಸಿಬಿಲಿಟಿ. ಯಾಕಂತಂದ್ರೆ ಈಗ ದಿಲ್ಲಿ ಮತ್ತು ಆ ಕಡೆ ಎಲ್ಲ ನೋಡ್ತಾ ಇದ್ದೀರಿ ಎಷ್ಟು ಪೊಲ್ಯೂಷನ್ ಆಗ್ತಾ ಇದೆ. ಅಲ್ಲಿಂದ ದಿಲ್ಲಿ ವಾಸಿಗಳು ಅಲ್ಲಿಂದ ಮನೆ ಎಲ್ಲ ಮಾರಿ ಬೇರೆ ಕಡೆ ಎಲ್ಲ ಶಿಫ್ಟ್ ಆಗ್ತಾ ಇದ್ದಾರೆ. ಅಂತ ಪರಿಸ್ಥಿತಿ ನಮ್ಮ ಕರ್ನಾಟಕ ಕಡೆ ಇಲ್ಲ. ಅದೇ ನಾವು ಗಿಡಗಳು ಹಚ್ಚಿ ಈಗಿನ ಹಿಡಿದೆ ನಮ್ದು ಪರಿಸರವನ್ನು ಸಂರಕ್ಷಣೆ ಮಾಡ್ಕೊಂಡ್ರು ಮುಂದೆಲ್ಲ ನಮ್ದು ಒಳ್ಳೆ ನೇಚರ್ ಇರ್ತದೆ. ಈಗ ಹಿಂಗೆ ಪೊಲ್ಯೂಷನ್ ಎಲ್ಲ ಹೆಚ್ಚಾಗುತ್ತೆ. ಸಲಕ್ಕೂ ಗಿಡಗಳು ಬೆಳೆಸಲಿಂದ ನಾವು ಎಲ್ಲ ಒಳ್ಳೆ ವಾತಾವರಣದಲ್ಲಿ ಮುಂದೆ ಜೀವನ ಮಾಡಬಹುದು. ಮತ್ತು ಫಿಟ್ ಇಂಡಿಯಾಗೂ ಪ್ರಮೋಟ್ ಮಾಡ್ತಾ ಇದ್ದೇವೆ. ನಾವು ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳಿ ಹೇಳ್ತಾರ. ನಾವು ಕಾಯಿಲೆಗಳು ಬಂದ ನಂತರ ಹಾಸ್ಪಿಟಲ್ ಹೋಗಿ ದುಡ್ಡು ಖರ್ಚು ಮಾಡೋದಕ್ಕಿಂತ ಮೊದಲೇ ಡೈಲಿ ಒಂದು 5 ಕಿಲೋಮೀಟರ್ ವಾಕ್ ಆಗಲಿ ಎಕ್ಸರ್ಸೈಸ್ ಆಗಲಿ ಮಾಡಿ ನಮ್ಮ ದೇಹವನ್ನು ಸ್ಟ್ರಾಂಗ್ ಆಗಿ ಇಟ್ಕೋಬೇಕು. ಯಾವುದೇ ಕಾಯಿಲೆಗಳು ಬರಬೇಡ್ದು ಅಂತ ಹೇಳಿ ಪೈಲೇನೆ ನಾವು ಪ್ರಿಕಾಷನ್ ತಗೊಂಡ್ರು ನಾವು ಹೆಲ್ತಿಯಾಗಿರ್ಬೋದು ಅಂತ ಹೇಳಿ ಹೇಳ್ತೀನಿ.
ಥ್ಯಾಂಕ್ ಯು ಸೋ ಮಚ್. ಪರವಾಗಿ ಧನ್ಯವಾದಗಳು. ಹಾಗೆಯೇ ಮತ್ತೊಂದು ವಿಷಯ ಕೂಡ ಮಾತಾಡಬೇಕು. ನಮಸ್ಕಾರ ಎಲ್ಲರಿಗೂ. ನಮ್ಮ ಫ್ರೆಂಡ್ಸ್ ಆಲ್ರೆಡಿ ಎಲ್ಲ ವಿಷಯಗಳು ಹೇಳ್ಯಾರು. ಈಗ ನಾ ಟೈಮ್ ಕಮ್ಮಿ ಅದ, ನಿಮಗೂ ಮನೆಗೆ ಹೋಗೋದದ. ಒಂದು ಸ್ವಲ್ಪ 2 ನಿಮಿಷ ಇಲ್ಲ 1 ನಿಮಿಷ ಮುಗಿಸ್ತೀನಿ. ಇದು ಈ ಪೈಲೆ ಏನಿತ್ತು, ಮನೆಗೊಂದು ಮರ ಊರಿಗೊಂದು ವನ ಇತ್ತು. ಇವಾಗ ಚೇಂಜ್ ಆಗಿದೆ. ಈಗ ಚೇಂಜ್ ಮಾಡ್ಬಿಡಿ. ಎಲ್ಲೋ ಮನೆಗೆ 2 ಮರ ಊರಿಗೊಂದು ವನ. ಎಲ್ಲೋ ಮನೆಗೆ 2 ಮರಗಳು ಹಚ್ಚಿರಿ. ಜಾಗ ಇದ್ರು ಸ್ವಲ್ಪ ಅಡ್ಜಸ್ಟ್ ಮಾಡಿ ಮನೆಗೆ 2 ಮರಗಳನ್ನು ಹಚ್ಚಿ ಕಂಪಲ್ಸರಿ. ಈಗ ಮುಂದಿನ ಭವಿಷ್ಯಕ್ಕೆ ನಮ್ದು ಗಾಳಿ ಭಾಳ ಇಂಪಾರ್ಟೆಂಟ್ ಅದ. ಆಕ್ಸಿಜನ್ ಇಸ್ ಲೈಫ್ ಅಂತಾರ. ಅದ್ರ ಸಲುವಾಗಿ ಮನೆಗೆ 2 ಮರ ಎಲ್ಲ ಹಚ್ಬೇಕು. ಈಗ ಚೇಂಜ್ ಆಗ್ಯದ. ಎಲ್ಲ ಕಡೆ ಪೊಲ್ಯೂಷನ್ ಭಾಳ ಆಗ್ಯದು. ಅದ್ರ ಸಲಕ್ಕೆ ಎಲ್ಲೋ ಮರಗಳು ಹಚ್ಚಿರಿ, ಗಿಡಗಳಿಗೆ ನೀರ್ ಹಾಕ್ರಿ. ಸಣ್ಣರಿದ್ರು ನಿಮ್ ಕೈಲಿಂದ ಆಯ್ತದ. ನೀವು ಮಾಡುದು ನಿಮ್ ಮನೆಗೆ ನಿಮ್ಮ ಅಪ್ಪ ಅಮ್ಮಗೂ ಕೂಡ ಕೇಳ್ತಾರ. ಹಚ್ಚಿರಿ ಎಲ್ಲರ ಮನೆಯಾಗ ಎಲ್ಲ ಮರ. ಮತ್ತ ಅದ್ರ ಸಲುವಾಗಿ ಒಂದು ಬೋನಸ್ ಟಿಪ್ಪು. ಇಲ್ಲಿ ಓಶೋ ಧ್ಯಾನ ಕೇಂದ್ರದಿಂದ ಅನ್ನೋರು ಬಂದು ನಮ್ಗೆ ಪರಿಚಯ ಮಾಡಿಸಿದ್ರು. ನೀವು ಧ್ಯಾನ ಇಷ್ಟು ಇಂಪಾರ್ಟೆಂಟ್ ಅದ ಅಂತೀರಿ. ಧ್ಯಾನ ಡೈಲಿ ಒಂದು 5 ನಿಮಿಷದಿಂದ ಸ್ಟಾರ್ಟ್ ಮಾಡಿ. ಮುಂಜಾನೆ ಹೇಳ್ರಿ, ಮುಂಜಾನೆ ಆದಷ್ಟು ಬೇಗ ಹೇಳಿ. ಎದ್ದ ನಂತರ ಒಂದು 5 ನಿಮಿಷ, ಮೊದಲು 5 ನಿಮಿಷದಿಂದ ಸ್ಟಾರ್ಟ್ ಮಾಡ್ರಿ. 5 ನಿಮಿಷ ಧ್ಯಾನ ಮಾಡಿದ್ರೆ ಅಂದ್ರೆ ನಿಮ್ಗೆ ಓದ್ಲಾಕ ಮೆಮೊರಿ ಪವರ್ ಭಾಳ ಹೆಚ್ಚಾಯ್ತು. ನೀವು 1 ತಿಂಗಳು ಮಾಡಿ ನೋಡಿ ಇಷ್ಟೇ. 1 ತಿಂಗಳು ಮಾಡಿದ್ರೆ ಅಂದ್ರೆ ನಿಮ್ಗೆ ಮೆಮೊರಿ ಪವರ್ ಹೆಚ್ಚಾಯ್ತು. ಇಲ್ಲೇ ನಿಮ್ಮ ಊರ್ ಬಲ್ಲಿ ಅದ ಓಶೋ ಧ್ಯಾನ ಕೇಂದ್ರ. ನಿಮಗೆ ಮಾಹಿತಿ ಇಲ್ಲ ಅಂದ್ರೆ ಅದ್ರ ಬಗ್ಗೆ ಸರ್ ಎಲ್ಲ ಹೇಳ್ತಾರೆ, ಅಣ್ಣವರೆಲ್ಲ ಹೇಳ್ತಾರೆ ನೋಡ್ರಿ. ನೀವು ಒಂದ್ಸರ್ತಿ 1 ತಿಂಗಳು ಮಾಡಿ ನೋಡ್ರಿ. ಡೈಲಿ ಮುಂಜಾನೆ ಒಂದು 5 ನಿಮಿಷ ಹಿಂಗ್ ಸುಮ್ಮನೆ ಕುಂತ್ಕೊಳ್ಳಿ. ಓಂ ಅಂತ ಕೊಳ್ಳಿ ಏನ್ರೆ ಸುಮ್ಮನೆ ಸುಮ್ಮನೆ ಸೈಲೆಂಟ್ ಕೂತ್ಕೊಳ್ಳೋದು. ಧ್ಯಾನ ಮಾಡಿ. ಧ್ಯಾನ ಮಾಡಿದ್ರು ನಿಮ್ದು ಓದ್ಲಾಕ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಯ್ತು. ನಾವು ಭೀ ಮಾಡಿ ನೋಡಿವಿ. ಮುಂದೆ ನೀವು ಅದೇ ಮಾಡಿ. ಈಗ ನಿಮ್ಗೆ ಟೈಮ್ ಆಗ್ಯದು. ಇವು 2 ಮಾತು ಹೇಳಿ ಮುಗಿಸ್ತೀನಿ. ಡೈಲಿ ವಾಕ್ ಮಾಡೋದು ಮರಿಬೇಡ್ರಿ. ಸಣ್ಣವ್ರು ಇದ್ದೀರಿ, ಡೈಲಿ ಒಂದು 1 ಕಿಲೋಮೀಟರ್ 2 ಕಿಲೋಮೀಟರ್ ವಾಕ್ ಮಾಡಿ ಕಂಪಲ್ಸರಿ. ವಾಕ್ ಮಾಡಿ ಈ ಸುಂದರ ಗೋಧೋಡಿ ಸಂಜೆಯ ಸಮಯದಲ್ಲಿ ಎಷ್ಟೊತ್ತಿವರೆಗೆ ಹಾಡ್ತೀನೋ ಅಂತ ನಿಮ್ಮ ತವಕ ಅಲ್ವಾ? ಯಾಕಂದ್ರೆ ದೂರದ ಬೀದರ್, ಕರ್ನಾಟಕ ಮ್ಯಾಪ್ ನೋಡಿದಿರಲ್ಲ ಅಲ್ವಾ? ಎಲ್ಲಿದೆ ಬೀದರ್? ಬೀದರ್ ಎಲ್ಲಿದೆ ಜಿಲ್ಲೆ? ಮೇಲ್ಗಡೆ ಇದೆ, ತುತ್ತ ತುದಿ ಅಲ್ವಾ? ನಂತರ ಗುಲ್ಬರ್ಗ ಬರುತ್ತೆ, ಆಮೇಲೆ ರಾಯಚೂರು, ಬೆಳಗಾವಿ ಈ ತರ ಬರುತ್ತೆ. ಆಮೇಲೆ ನಡುವೆ ನಾವು ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಯಲ್ಲಿ ಇದ್ವಿ. ಕರೆಕ್ಟಾ? ಫಸ್ಟ್ 31 ಜಿಲ್ಲೆಗಳಲ್ಲಿ ನಾವಿದ್ವಿ ಕರ್ನಾಟಕದ. ಹೌದಾ? ಇವತ್ತು ಯಾಕೆ ಬಂದಿದ್ದಾರೆ ಅವರು? ನಿಮ್ಮ ಅಣ್ಣಂದ್ರು ಅವರು ಓದಿದ್ದಾರೆ CS. ನೀವು ಎಜುಕೇಶನ್ ನಿಮ್ದು ಕಂಪ್ಯೂಟರ್ ಸೈನ್ಸ್ ನಿಮ್ದು. ನೋಡ್ರಿ, ಕಂಪ್ಯೂಟರ್ ಸೈನ್ಸ್ ಓದಿ ಸೈಕಲ್ ಯಾಕೆ ಹೊಡ್ಕೊಂಡ್ ಬರ್ಬೇಕು? ನಮ್ಮ ಹಳ್ಳಿ ಮೇಲೆ, ಈ ಶಾಸ್ತ್ರಾಳದ ಮೇಲೆ, ಆಮೇಲೆ ನೆಕ್ಸ್ಟ್ ಹೊಳಲ್ಕೆರೆ ಮೂಲಕ ಚಿಕ್ಕಮಗಳೂರು, ಮೈಸೂರಿಗೆ ಹೋಗ್ತಾರೆ. ಚಾಮರಾಜನಗರ ಈ ರಾಜ್ಯದ ತುತ್ತ ತುದಿಗೆ ದಕ್ಷಿಣದ ಕಡೆಗೆ ಹೋಗ್ತಾರೆ. ಏನಂತ ಹೋಗ್ತಾರೆ ಅವರು? ನಿಮ್ಮ ಆಯಾ ಶಾಲಾ ಕಾಲೇಜು ಮಕ್ಕಳು ಶಾಲೆಗಳಲ್ಲಿ ಪರಿಸರ ಉಳಿಸಿ, ನೀವೇನ್ ಪರಿಸರ ದಿನಾಚರಣೆ ಮಾಡ್ತಿರಲ್ಲ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ, ಕರೆಕ್ಟಾ? ಹಾಗೆ ಫಿಟ್ ಇಂಡಿಯಾ, ನಾವೆಲ್ಲ ಆರೋಗ್ಯ ಆಗಿರ್ಬೇಕು. ಒಳ್ಳೆ ಧ್ಯಾನ, ಯೋಗ, ಪ್ರಾಣಾಯಾಮ, ಮನಸ್ಸನ್ನ ಸ್ವಚ್ಛವಾಗಿ ಇಟ್ಕೋಬೇಕು. ಏನು ಮಾಡಬೇಡಿ. ಮೊದಲು ಬೇಗ ಹೇಳಿ, ನಮಸ್ಕಾರ ಮಾಡಿ, ಗುರುಗಳಿಗೆ, ದೇವರಿಗೆ, ತಂದೆ ತಾಯಿ ಮೇಲೆ ಪ್ರೀತಿ ಕೊಡಿ. ಕರೆಕ್ಟಾ? ಅವ್ರ ಮಾತು ಕೇಳಿ. ಆಮೇಲೆ ಚೆನ್ನಾಗಿ ಓದಿ. ಆಮೇಲೆ ನಿಮ್ಮ ಊರಿಗೆ, ನಿಮ್ಮ ಮನೆಗೆ, ಈ ದೇಶಕ್ಕೆ ಹೆಸರು ತನ್ನಿ. ಒಳ್ಳೆ ವಿದ್ಯಾವಂತರಾಗಿ ಈ ದೇಶವನ್ನ ಕಟ್ಟೋಣ. ಇಂದಿನ ಮುದ್ದಿನ ಮಕ್ಕಳೇ ಮುಂದಿನ ಭವಿಷ್ಯದ ಪ್ರಜೆಗಳು ನೀವು. ಯಾರ್ಯಾರು ಇಲ್ಲಿ ಆಫೀಸರ್ ಆಗ್ತಿರೋ, ಯಾರ್ಯಾರು ಅಧಿಕಾರಿ ಆಗ್ತಿರೋ, ಯಾರ್ಯಾರು ದೊಡ್ಡ ಇಂಜಿನಿಯರ್ ಆಗ್ತಿರೋ, ಅಥವಾ ಒಳ್ಳೆ ರಾಜಕೀಯ ಮತ್ತೆ ಶಿಕ್ಷಕ ಮತ್ತೆ ಸಿಬ್ಬಂದಿ ಹೋದವರಿಗೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದ ಹೇಳ್ತೇವೆ. ನಮಸ್ಕಾರ. ಬ್ಯಾನರ್ ಬಿಟ್ಟಿತ್ತು. ಹಾಗಿರ್ಲಿ. ಇಲ್ಲಿ ಶಿವರಾಜ್ ಅಣ್ಣವರು ನಮಗೂ ಇದು ಹೊಸದು ಒಂದು ಬೆಳೆ ಬಗ್ಗೆ ಹೇಳತ್ತರು. ಇದು ಔಷಧಿ ಅಂತ, ರಾಮಬಾಣ. ಅಣ್ಣ ಇದು ಏನದ ರೀ? ಇದು ಒಂದೆಲಗ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಬುದ್ಧಿ ಚುರುಕಾಗ್ಲಿಕ್ಕೆ ಇದನ್ನ ತಿನ್ನಿಸ್ತಾರೆ. ಇದು ಒಂದೇ ಎಲೆ ಬರೋದು, ಒಂದೆಲಗ ಅಂತ. ಅದ್ರ ಸಲಕ್ಕೆ ಒಂದೆಲಗ ಅಂತಾರೆ. ಒಂದೆಲಗ ಅಂತ ಕರೀತಾರೆ. ಇದು ಬುದ್ಧಿವಂತಿಕೆಗೆ ಪ್ಲಸ್ ಆರೋಗ್ಯದ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣ.
ಓಕೆ ಅಣ್ಣ ಇದಕ್ಕೆ ಒಂದು ಎಲ್ಗ ಒಂದೆಲ್ಲ ಆಯ್ತು ಥ್ಯಾಂಕ್ ಯು ರೀ ಅಣ್ಣ. ನಾವು ನಿನ್ನ ಚೆನ್ನಾಗಿರಿ ಇಲ್ಲಿಂದ ಕಡೂರು ಬಂದಿದ್ದೆವು. ಇಲ್ಲಿ ಕಡೂರು ಬರ್ತೀವಿ ಎಲ್ಲ ಕಡೂರು ರೋಟ್ರಿ ಕಪ್ಪಿಂದ ನಮಗೆಲ್ಲ ಊಟ ವ್ಯವಸ್ಥೆ ಎಲ್ಲ ಮಾಡ್ತಾರೆ. ಥ್ಯಾಂಕ್ ಯು ಸರ್ ನಿಮಗೆಲ್ಲ ರೀ. ಇವರೆಲ್ಲ ಸರ್ ಹಾಯ್ ಹೇಳ್ರಿ ಸರ್. ಇವರೆಲ್ಲ ನಮಗೆಲ್ಲ ಊಟ ಎಲ್ಲ ಮಾಡಿಸಿ ಇನ್ನು ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಹೆಂಗೆ ಹೋಗ್ಬೇಕು ಎಲ್ಲ ಗೈಡೆನ್ಸ್ ಕೊಡ್ಲತ್ತಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇವತ್ತು ಬೀದರಿಂದ ಥ್ರೂಔಟ್ ಕರ್ನಾಟಕ 31 ಡಿಸ್ಟಿಕ್ಕನ್ನು ಕವರ್ ಮಾಡೋಕ್ಕೆ ಹೊರಟಿರ್ತಕ್ಕಂಥ ಇಬ್ಬರಿಗೆ ಶುಭವಾಗಲಿ ಮತ್ತು ಎಲ್ಲೂ ಕೂಡ ತೊಂದರೆ ಆಗದಂಗೆ ಅವರ ಡೆಸ್ಟಿನೇಷನ್ ಏನು ಅವರ ವಿಷನ್ ಇದೆಯಲ್ಲ, ಸೇವ್ ನೇಷನ್ ಸೇವ್ ಅರ್ಥ ಅಂತೇಳಿ ಆ ಕಾನ್ಸೆಪ್ಟನ್ನು ಎಲ್ಲ ಕಡೆ ಪರ್ಸನಲ್ಸ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ನಮ್ಗೆ ಊಟ ಮಾಡಿಸಿದ್ರು ಇಲ್ಲಿ ಇದೇ ಹೋಟೆಲಲ್ಲಿ, ವಿನಾಯಕ್ ಹೋಟೆಲಲ್ಲಿ. ಮತ್ತು ಈ ಕಡೂರು ರೋಟ್ರಿ ಕ್ಲಬ್ ಬಂದರು ಸುಮ್ಮನಿಲ್ಲ, ಎಲ್ಲ ಇಲ್ಲಿ ಗೌರ್ಮೆಂಟ್ ಡಿಪ್ಲೊಮಾ ಕಾಲೇಜ್ ಅದ ಅಂತ ಅಲ್ಲಿ ಕೂಡ 20 ಕಂಪ್ಯೂಟರ್ ಇವರು ರೋಟ್ರಿ ಕ್ಲಬ್ಬಿಂದ ಪ್ರೊಡ್ಯೂಸ್ ಮಾಡತ್ತಾರೆ. ಈ ಕಡೂರು ರೋಟ್ರಿ ಕ್ಲಬ್ ಎಲ್ಲ ಭಾಳ ಒಳ್ಳೆ ಕೆಲಸ ಮಾಡತ್ತಾರು. ಎಲ್ಲರೂ ಇನ್ನೂ ಜಾಯಿನ್ ಆಗ್ಬೋದು ಕಡೂರ್ದವ್ರೆಲ್ಲ. ಥ್ಯಾಂಕ್ ಯು ಸರ್ ಎಲ್ಲರಿಗೆ.